ಇನ್ನು ಇದರ ಜೊತೆಗೆ ಹುಟ್ಕೊಳ್ಳೋ ಅನುಮಾನ ಏನಂದ್ರೆ ಪೊಲೀಸರಿಗೆ ಗೊತ್ತಿದ್ದೇ ಈ ಗ್ಯಾಂಬ್ಲಿಂಗ್ ದಂಧೆ ನಡೀತಾ ಇದೆಯಾ ಅನ್ನೋದು. ಇಷ್ಟು ರಾಜಾರೋಷವಾಗಿ ಲಕ್ಷಾಂತರ ರೂಪಾಯಿ ಹೇಗೆ ಗ್ಯಾಂಬ್ಲಿಂಗ್ಗೆ ಬಳಕೆಯಾಗ್ತಾ ಇದೆ? ಪೊಲೀಸ್ ಇಲಾಖೆಯು ಜೂಜುಕೋರರಿಗೆ ಬೆಂಬಲ ಮಾಡ್ತಾ ಇದೆಯಾ? ಈ ಬುಕ್ಕಿ ಮಾತು ಕೇಳಿದ್ರೆ ಪೊಲೀಸರ ಮೇಲೆ ಕೂಡ ಅನುಮಾನ ಬರುತ್ತೆ. ಏನ್ರಿ ನಮಗ್ ಕೇಳ್ತಾ ಇರೋರು ರಾಠೋಡ್ ನಿಂದ್ರಿ. ಬಾಬು ರಾಠೋಡ್ ಅಂತ ಬಾಬು ರಾಠೋಡ್ ಅಂತ ಹೇಳ. ಇಲ್ಲ ಹಣಮೇಶ್ ಎಲ್ಲಿ ಯಾದಗಿರ ಸಿಕ್ಕ ಇವ್ರಿಗೆ ಅಂತ ಹೇಳ. ಇಲ್ಲ ನಮ್ಮ ದೋಸ್ತ ಪರಿಚಯನ ರೀ ಇವ ಹಣಮೇಶ್ ನಮ್ಮ ದೋಸ್ತ್. ಆಯ್ತವ್ರಿ ಮಾತಾಡಂತ ಹೇಳ್ರಿ ಕುಂತರು ಕೂಡ್ರಿ ನೀವು ಇಲ್ಲ ಬರ್ರಿ ಹಂಗೇನಿಲ್ಲ ಅಂತ. ಇಲ್ಲ ನೀವು ಆಡಲ್ಲ ಅಂತ ಹೋಗ್ಬಿಡ್ರಿ ಸುಮ್ಮನೆ. ಒಂದೆರಡು ಆಟ ನೋಡ್ತೀನಿ ಸುಮ್ಮನೆ ಜಸ್ಟ್ ಒಂದೆರಡು ಆಟ ಫೈನಲ್ ಒಂದು ನೋಡಿ ಹೋಗ್ತೀನಿ. ಫೋನ್ಪೇ ಕ್ಯಾಶ್ ಅವ ಮುಗಿಸು ಹೋದು ಅಂದ್ರೆ ಹೋಗ್ಬಿಡ್ತಾ. ಫೋನ್ಪೇ ಏನಿದು ಮಾ ಹಂಗೇನ್ರಿ? ಹಾಂ ಅಲ್ಲ ಯಾಕಂದ್ರೆ ಈಗ ಎಲ್ಲ ಎಷ್ಟು ಮಂದಿ ಆಡ್ತಾರೆ ಅಷ್ಟು ಮಂದಿ ಪರಿಚಯ ಅವ್ರಿಗೆ ಅವರೆಲ್ಲ ಬಡ್ಡಿ ಅವ್ರ ಮೇಲೆ ಕೋಟಿಗಟ್ಟಲೆ ರೊಕ್ಕ ಆಗ್ಯಾರ ಎಲ್ಲ ಪರಿಚಯ. ಈಗ ಹೊಸ್ತಾಗಿ ಬಂದ್ರೆ ನಾವೆಲ್ಲ ಆಡಿ ಕಲಾಸಾಗಿ ಮಸಂಡಿ ಸೇರಿ ಬಿಡೋಕಿದ್ದ ಮೈಸೂರಿಗೆ ಕೈಯಾಗೈತಿ ನಮ್ಮದು ಅನಿಮೇಷನ್. ಯಾವ ರೀತಿ ಬುಕ್ಕಿಂಗ್ ಆಗುತ್ತೆ ಅನ್ನೋದನ್ನ ನೀವು ಕೇಳಿಸ್ಕೊಂಡ್ರಿ. ಇಲ್ಲಿ ದಿನಕ್ಕೊಂದು ಹೊಲ ಇರುತ್ತೆ, ದಿನಕ್ಕೊಂದು ಹೊಸ ಅಡ್ಡೆ ಇರುತ್ತೆ. ನೆನ್ನೆ ಇಲ್ಲಿ ನಡೀತು ಇವತ್ತು ಇಲ್ಲೇ ನಡೆಯುತ್ತಾ? ಅಲ್ಲ, ದಿನ ಒಂದೊಂದು ಹೊಸ ಜಾಗ ಬುಕ್ ಆಗುತ್ತೆ. ಯಾವ ಗೇಮ್ ಆಡ್ತೀರಾ ಹೇಳಿ ಅಂತ ಆಫರ್ ಕೊಡ್ತಾರೆ ಬುಕ್ಕಿ. ಇವರ ಆಟದಿಂದ ನೂರಾರು ಕುಟುಂಬಗಳು ಬೀದಿಗೆ ಬೀಳುತ್ತವೆ. ಬೀದಿಗೆ ಬಂದ ಕಥೆ ಹೇಳ್ತಾರೆ. ಆ ಅಡ್ಡೆಯಲ್ಲೇ ಸಿಕ್ಕ ಆಸಾಮಿ ಜೂಜಾಟದಲ್ಲಿ 4 ಎಕರೆ ಭೂಮಿನ ಕಳೆದುಕೊಂಡು ಬೀದಿಗೆ ಬಂದಿದ್ದೀನಿ, ಈಗ ಜೂಜಾಟ ಬಿಟ್ಟಿದ್ದೀನಿ ಅಂತ ಆ ಅಡ್ಡೆಯಲ್ಲೇ ಇದ್ದ ಆಸಾಮಿಯೊಬ್ಬರು ತಮ್ಮ ಕಥೆನೇ ಹೇಳ್ಕೊಳ್ತಾರೆ. ಹಂಗ್ರಿ ಏನು ಓದಲ್ಲ ಏನು ನಾವು ಟೈಮ್ ಪಾಸಿಗೆ ಆಡ್ತೀವ್ರಿಪ್ಪ. ಟೈಮ್ ಪಾಸಿಗೆ ಅಷ್ಟೇ 10-20 ತರೋದು, ಖಾಲಿ ಆಗೋದು ಹೋಗೋದು, ಇಲ್ಲಾಂದ್ರೆ ಗೆದ್ಕೊಂಡು ಹೋಗೋದು. ಸ್ವಲ್ಪ ಇಲ್ಲಿ ಊರ್ ತನ ಬಿಡ್ಬೋದಾ? ಒಂದು ಜರಾನೇ ಮುಂದಕ್ಕೆ ಬಿಡಿ, ಇಲ್ಲಿ ಊರ್ ತನ ಬಿಡಿ ಹುಡುಗ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್ ಮರ್ಕಲೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಿಂಗೇಶ್, 10 ರೂಪಾಯಿ ಅಲ್ಲ, 100 ರೂಪಾಯಿ ಅಲ್ಲ, 1000 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್. ಈಗ ಸಿಕ್ಕ ವ್ಯಕ್ತಿ ಹೇಳ್ತಾರೆ 4 ಎಕರೆ ನಾನು ಕಳ್ಕೊಂಡ್ಬಿಟ್ಟೆ, ನನ್ನ ಜೀವನ ಬೀದಿಗೆ ಬಂತು ಅಂತ. ಇಷ್ಟು ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ, ಯಾರ ಗಮನಕ್ಕೂ ಬರ್ತಾ ಇಲ್ವಾ? ಇದು ಒಂದು ವ್ಯವಸ್ಥಿತವಾಗಿ ಪ್ಯಾಟ್ರನ್ ಮಾಡ್ಕೊಂಡಿದ್ದಾರೆ. ಒಂದು ಜಾಗ ಬುಕ್ ಮಾಡ್ತಾರೆ, ಮೊಬೈಲ್ಗಳಲ್ಲಿ ಆ ವಿಷಯ ತಿಳಿಸ್ತಾರೆ, ಪಿಕಪ್ ವ್ಯವಸ್ಥೆ ಮಾಡ್ತಾರೆ, ಭದ್ರತೆಗೆ ವ್ಯವಸ್ಥೆ ಮಾಡ್ತಾರೆ. ಹೌದು ಭಾವನಾ, ಇವರು ಎಲ್ಲಾ ರೀತಿಯಾದಂತಹ ಒಂದು ಸುರಕ್ಷತೆಗಳನ್ನ ಇಟ್ಕೊಂಡಿದ್ದಾರೆ. ಸುತ್ತಲೂ ಏನಂತಂದ್ರೆ ಕೆಲವೊಂದಿಷ್ಟು ಹುಡುಗರಿಗೆ ಏನಂತಂದ್ರೆ ಬಿಟ್ಟು ಹೊಸ ವ್ಯಕ್ತಿಗಳು ಯಾರಾದ್ರೂ ಇಲ್ಲಿ ಎಂಟ್ರಿ ಕೊಡ್ತಾ ಇದಾರ ಇಂಥ ಏರಿಯಾದಲ್ಲಿ, ಅದನ್ನು ಕೂಡ ಇವ್ರು ಅಬ್ಸರ್ವ್ ಮಾಡ್ಕೊಂಡು ಪ್ರತಿ ದಿನವೂ ಏನಂತಂದ್ರೆ ಒಂದೊಂದು ಕಡೆ ಈ ರೀತಿ ಏನಂತಂದ್ರೆ ಹೊಲ ಗದ್ದೆಗಳಲ್ಲಿ ಏನಂತಂದ್ರೆ ಇವ್ರು ಅಡ್ಡೆ ಮಾಡ್ಕೊಂಡು ಬಿಂದಾಸ್ ಆಗಿ ಏನಂತಂದ್ರೆ ಈ ಒಂದು ದಂಧೆಯನ್ನ ನಡೆಸ್ತಾ ಇರುವಂತದ್ದು. ಬರುತ್ತೆ ಲಿಂಗೇಶ್ ಇದು ಈ ಜಾಗ ಅಂದ್ರೆ ಇವ್ರುಗಳು ದಂಧೆ ಮಾಡ್ತಾ ಇರೋ ಜಾಗ? ಇದು ಕಡೇಚೂರು ಭಾಗದಲ್ಲಿ ಈ ಒಂದು ಆಟ ನಡೀತಾ ಇರುವಂತದ್ದು ಭಾವನಾ. ಪೊಲೀಸರಿಗೆ ಇನ್ಫಾರ್ಮೇಶನ್ ಇಲ್ವಾ? ಯಾಕೆಂದ್ರೆ ಸಣ್ಣ ಪುಟ್ಟ ವಿಷಯಗಳು ಅಪರಾಧಗಳು ನಡೆದ್ರೇನೆ ಪೊಲೀಸರ ಗಮನಕ್ಕಿರುತ್ತೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಜೂಜಾಟ, 1 ರೂಪಾಯಿ 2 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಕಂತೆ ಕಂತೆ ನೋಟ್ ಇಟ್ಕೊಂಡು ಈ ರೀತಿ ಜೂಜಾಟ ಮಾಡ್ತಿದ್ದಾರೆ. ಅವ್ರ ಗಮನಕ್ಕೆ ಬಂದಿಲ್ವಾ ಪೊಲೀಸರ ಗಮನಕ್ಕಿದು? ಈಗಾಗಲೇ ನಾವು ಒಂದು ಮಾತಾಡಿಸಿದಾಗ ನಮಗೂ ನಮ್ಮ ಮೇಲೇನೆ ಅನುಮಾನ ಪಟ್ಟು ನೀವು ಡಿಪಾರ್ಟ್ಮೆಂಟ್ ನವ್ರು ಇದ್ರೆ ಹೇಳ್ಬಿಡಿ, ನಮಗ್ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ಕಡೆ ಎಲ್ರು ಏನಂತಂದ್ರೆ ಪರಿಚಯ ಇದ್ದಾರೆ ಅಂತ ಹೇಳಿ ಎಂಬ ಮಾತನ್ನ ಈ ಒಂದು ದಂಧೆ ನಡೆಸೋರು ಕಡೆಯವರು ಏನಂತಂದ್ರೆ ನಮ್ಗೆ ಒಂದು ರೀತಿಯಾದಂತ ಧಮಕಿ ರೀತಿಯಲ್ಲಿ ಮಾತಾಡಿದ್ದು ಕೂಡ ನೀವು ನೋಡಿದ್ರಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಳ ಹಂತದ ಪೊಲೀಸರಿಗೆ ಇದು ಅವ್ರಿಗೆ ಗಮನಕ್ಕೆ ಇರ್ಬೋದೇನೋ ಅನಿಸ್ತತೆ. ಆದ್ರೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ
ಈ ಒಂದು ದಂಧೆಯನ್ನ ನಿಯಂತ್ರಣಕ್ಕೆ ಪ್ರತಿದಿನವೂ ಏನಂತಂದ್ರೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಯಾದಗಿರಿಯ ಹೊರಭಾಗದಲ್ಲಿ ಇಂತ ಒಂದು ದಂಧೆ ನಡೀತಾ ಇದ್ದ ಅಡ್ಡೆ ಮೇಲೆ ದಾಳಿ ನಡೆಸಿ ಅವರ ವಿರುದ್ಧ ಕ್ರಮ ಕೂಡ ಕೈಗೊಂಡಿದ್ರು. ಆದ್ರೆ ಈ ಒಂದು ದಂಧೆ ನಡೆಸೋರು ಏನಿದ್ದಾರೆ ದಿನಾಲೂ ಒಂದೊಂದು ಅಡ್ಡೆಗಳನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಇದೇ ಒಂದು ಭಾಗ ಅಂತಿಲ್ಲ. ಈಗ ಗುರುಮಿಟ್ಕಲ್ ತಾಲೂಕಿನ ಗುರುಮಿಟ್ಕಲ್ ಕ್ಷೇತ್ರದ ಏನೊಂದು ನಡೆಸ್ತಾ ಇರೋರು ಯಾರೋ ಒಬ್ಬ ವ್ಯಕ್ತಿ ನಿಂತು ಡೈರೆಕ್ಟ್ ಮಾಡ್ತಿರ್ಬೇಕಲ್ಲ, ಒಂದು ಗ್ರೂಪ್ ಮಾಡ್ಕೊಂಡಿರ್ಬೇಕಲ್ಲ, ಯಾರ ವ್ಯಕ್ತಿ? ಇದರಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಜನರ ಹೆಸರು ಕೇಳಿ ಬರ್ತಾ ಇದೆ ಭಾವನಾ. ಆದ್ರೆ ಇಂಥವ್ರೆ ಅಂತ ಅಧಿಕೃತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಸಾಕಷ್ಟು ಜನ ಇದರ ಹಿಂದೆ ಇದ್ದಾರೆ. ಇಂಥ ಒಂದೇ ಅಂತಲ್ಲ, ಇಂಥ 10 ಅಡ್ಡೆಗಳು ಯಾದಗಿರಿಯಲ್ಲಿ ಸಿಗ್ತವೆ. ಸುರ್ಪುರ್ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಗುರುಮಿಟ್ಕಲ್ ಆಗಿರ್ಬೋದು, ಹಿಂಗೆ ಗ್ರಾಮೀಣ ಭಾಗದ ಒಂದು ರೈತರ ಹೊಲಗಳನ್ನೇ ಇವರು ಅಡ್ಡೆ ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರಮುಖವಾಗಿ ಇಂಥವರಿಂದ ಸಾಕಷ್ಟು ಬಡ ಜನರು ಏನಂತಂದ್ರೆ ಬೀದಿಗೆ ಬರ್ತಾ ಇದ್ದಾರೆ. ನಾವು ಅಲ್ಲಿ ಹೋದಲ್ಲಿ ಒಬ್ಬ ಏನಂತಂದ್ರೆ ತನ್ನ ಹೊಲನೇ ಕಳ್ಕೊಂಡಿರೋ ಬಗ್ಗೆ ಸ್ಟೋರಿ ಹೇಳಿದ್ದು ಇದರಲ್ಲಿದೆ. ಹೀಗಾಗಿ ಜನರು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಜನರು ಕೂಡ ಇಂತ ಒಂದು ಅಕ್ರಮವನ್ನ ತಡಿಬೇಕಾದ್ರೆ ಪೊಲೀಸರಿಗೆ ಸಹಕರಿಸಬೇಕು. ಜನರು ಸಹಕರಿಸಿದಾಗ ಪೊಲೀಸರು ಕೂಡ ಇದರ ವಿರುದ್ಧ ಕ್ರಮ ಕೈಗೊಂಡು ಇಂತ ಒಂದು ಅಕ್ರಮಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಭಾವನಾ. ಧನ್ಯವಾದ ಲಿಂಗೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.